ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗಾಗಲೇ ತಮಿಳುನಾಡಿನಲ್ಲಿ ಶುರುವಾಗಿದೆ ಬೆಂಬಲ ರಾಜಕಾರಣ. ಇನ್ನು ಟಿವಿಕೆಗೆ ಬೆಂಬಲವನ್ನ ನೀಡೋದಕ್ಕೆ ಇಬ್ಬಾಗವಾಗುತ್ತಾ ಅಣ್ಣಾ ಡಿಎಂಕೆ ಪಕ್ಷ. ಈಗಾಗಲೇ ಹಲವು ಎಐಎಡಿಎಂಕೆ ಶಾಸಕರಿಂದ ಟಿವಿಕೆಗೆ ಬೆಂಬಲ ಕೂಡ ಸಿಗ್ತಾ ಇದೆ. ಸುಮಾರು 30ಕ್ಕೂ ಹೆಚ್ಚು ಶಾಸಕರಿಗೆ ಟಿವಿಕೆಯತ್ತ ಒಲವು. ಆದರೆ ಟಿವಿಕೆಯತ್ತ ಒಲವು ತೋರದ ಎಡಪ್ಪಾಡಿ ಪಳನಿಸ್ವಾಮಿ 30ಕ್ಕೂ ಹೆಚ್ಚು ಶಾಸಕರು ಟಿವಿಕೆಯನ್ನ ಸೇರಲು ಒಲವು ತೋರಿಸಿದ್ದಾರೆ. ಹಾಗಾದ್ರೆ ತಮಿಳುನಾಡಿನಲ್ಲಿ ಈಗಾಗಲೇ ಬೆಂಬಲ ರಾಜಕಾರಣ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಟಿವಿಕೆಗೆ ಬೆಂಬಲವನ್ನ ನೀಡೋದಕ್ಕೆ ಇಬ್ಬಾಗವಾಯಿತಾ ಅಣ್ಣಾ ಡಿಎಂಕೆ ಅನ್ನೋದು ಈಗ ಪ್ರಶ್ನೆ ಎತ್ತಿರುವಂತದ್ದು. ಇನ್ನು ಈಗಾಗಲೇ ಹಲವು ಎಐಎಡಿಎಂಕೆ ಶಾಸಕರಿಂದ ಟಿವಿಕೆಗೆ ಕೂಡ ಬೆಂಬಲ ಸಿಗ್ತಾ ಇದೆ. ಸುಮಾರು 30ಕ್ಕೂ ಹೆಚ್ಚು ಶಾಸಕರಿಗೆ ಈಗ ಟಿವಿಕೆಯತ್ತ ಒಲವು ಜಾಸ್ತಿ ಆಗಿದೆ. ಇನ್ನು 30ಕ್ಕೂ ಹೆಚ್ಚು ಶಾಸಕರು ಟಿವಿಕೆಯನ್ನ ಸೇರಲು ಒಲವು ತೋರಿಸಿದ್ದಾರೆ. ಆದರೆ ಟಿವಿಕೆಯತ್ತ ಪಳನಿಸ್ವಾಮಿ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಒಲವನ್ನ ತೋರಿಸಿಲ್ಲ. ದಳಪತಿ ವಿಜಯ್ ಅವರ ಯುಗಾರಂಭ ಈಗ ಸ್ಟಾರ್ಟ್ ಆಗುತ್ತೆ. 10 ಸೀಟ್ಗಳು ಮಾತ್ರ ಅವರಿಗೆ ಬೇಕಾಗಿರುವಂಥದ್ದು ಮ್ಯಾಜಿಕ್ ನಂಬರ್ಗೆ. ಆದರೆ ಈಗ 10 ಸೀಟ್ಗಳಿಗಾಗಿ ಸರ್ಕಾರ ರಚನೆ ಮಾಡೋದಕ್ಕೆ ವಿಜಯ್ ದಳಪತಿ ಕಸರತ್ತನ್ನ ಈಗ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಈಗ ಒಂದ್ ಕಡೆ ಮೈತ್ರಿ ಸರ್ಕಾರವನ್ನ ಮಾಡ್ಕೊಳ್ಳೋದಕ್ಕೆ ವಿಜಯ್ ಅವರು ಈಗ ನೋಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಈಗ ಕಾಂಗ್ರೆಸ್ ಪಕ್ಷವೂ ಕೂಡ ಅವರಿಗೆ ಮೈತ್ರಿ ಸರ್ಕಾರವನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಡೀಟೇಲ್ಸ್? ಅಂಕಿತಾ, ವಿಜಯ್ ಅವರು ನಾಳೆ ಅಧಿಕೃತವಾಗಿ ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ನಾಳೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಈಗಾಗಲೇ ಎಲ್ಲ ರೀತಿಯಿಂದಲೂ ಕೂಡ ರಾಜಭವನ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಈ ನಡುವೆ ಟಿವಿಕೆಗೆ ಇರುವಂಥ ಆತಂಕ ಏನು ಅಂತ ಹೇಳಿದ್ರೆ 108 ಸ್ಥಾನಗಳನ್ನು ಗೆದ್ದು ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಕೂಡ ಇನ್ನೂ 10 ಸ್ಥಾನಗಳು ಬೇಕಾಗಿದೆ ಮ್ಯಾಜಿಕ್ ನಂಬರ್ ದಾಟೋದಕ್ಕೆ. ಆದರೆ ಕೇವಲ ಮ್ಯಾಜಿಕ್ ನಂಬರ್ ಇಟ್ಕೊಂಡು ಏನೂ ಮಾಡೋದಕ್ಕೆ ಆಗೋದಿಲ್ಲ, ಹೆಚ್ಚು ಶಾಸಕರು ಬೇಕು ಅನ್ನುವಂಥ ಒಂದು ಸಲಹೆಗಳು ಕೂಡ ವಿಜಯ್ ಅವರಿಗೆ ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕಳೆದ 2 ದಿನಗಳಿಂದಲೂ ಕೂಡ ಯಾವತ್ತು 108 ಸ್ಥಾನಗಳಿಗೆ ಟಿವಿಕೆ ಗೆಲ್ಲೋದು ಸಾಧ್ಯವಾಯಿತು, ಅಲ್ಲಿಂದ ಉಳಿದ ಶಾಸಕರನ್ನು ಯಾವ ರೀತಿಯಾಗಿ ಸೆಳೆಯಬೇಕು, ಎಲ್ಲಿಂದ ನಾವು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ ಶುರುವಾಗಿದ್ದು ನಿಜ. ಮೊನ್ನೆ ಈ ಫಲಿತಾಂಶ ಬಂದ ಬಳಿಕ ಕಾಂಗ್ರೆಸ್ ತಮಿಳುನಾಡಿನ ಕಾಂಗ್ರೆಸ್ ನಾಯಕರೇ ಸ್ವತಃ ವಿಜಯ್ ಅವರ ಜೊತೆ ಮಾತಾಡಿರುವಂಥದ್ದು. ನಾವು ಬೇಷರತ್ ಬೆಂಬಲವನ್ನು ಕೊಡ್ತೀವಿ. 5 ಜನ ಶಾಸಕರಿದ್ದಾರೆ, ಅಂದರೆ ಅಲ್ಲಿಗೆ 108 ಒಂದು 5 113 ಶಾಸಕರಾಗ್ತಾರೆ. ಇನ್ನು ಮುಸ್ಲಿಂ ಲೀಗ್ ಇದೆ, CPI ಮತ್ತು CPM ಇದೆ. ಈ ರೀತಿಯಾಗಿ ಸಣ್ಣ ಪುಟ್ಟ ಪಕ್ಷಗಳು ಎಲ್ಲವೂ ಕೂಡ ಸೇರಿಕೊಂಡ್ರೆ 123 ಸ್ಥಾನಗಳು ಆಗ್ತವೆ. ಆದರೆ ಈಗ ಬರ್ತಾ ಇರುವಂತಹ ಒಂದು ಮಾಹಿತಿ ಪ್ರಕಾರ, ತಮಿಳುನಾಡಿಂದ ಬರ್ತಾ ಇರುವಂತಹ ಒಂದು ಸುದ್ದಿಗಳ ಪ್ರಕಾರ ಎಐಡಿಎಂಕೆಯ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿಂದ ಅಲ್ಲ, ಕಳೆದ 6-7 ವರ್ಷಗಳಿಂದಲೂ ಕೂಡ ಜಯಲಲಿತಾ ಮರಣ ಹೊಂದಿದ ಬಳಿಕ ಎಐಡಿಎಂಕೆ ಪಕ್ಷಕ್ಕೆ ದೊಡ್ಡ ಮಟ್ಟದ ನಾಯಕತ್ವದ ಕೊರತೆ ಉಂಟಾಯಿತು. ಹೀಗಾಗಿ ಒಂದು ಟೀಮ್ ಈಗ ಅಲ್ಲಿಂದ ಟಿವಿಕೆಗೆ ಜಾಯಿನ್ ಆಗುತ್ತಾ ಅನ್ನುವಂಥ ಒಂದು ಚರ್ಚೆ ಆರಂಭ ಆಗಿದೆ. ಯಾವುದೇ ಒಂದು ಪಕ್ಷದಿಂದ ಅಧಿಕೃತವಾಗಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಗೆದ್ದ ಬಳಿಕ ಆತ ಏಕಾಏಕಿ ಬೇರೆ ಪಕ್ಷಕ್ಕೆ ಸಪೋರ್ಟ್ ಮಾಡೋದಾಗಲಿ ಬೇರೆ ಪಕ್ಷಕ್ಕೆ ಸೇರೋದಾಗಲಿ ಆಗೋದಿಲ್ಲ. ಆ ರೀತಿ ಆಗಿದ್ದೇ ಆದರೆ ಅವ್ರ ವಿರುದ್ಧ ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ದೊಡ್ಡ ಮಟ್ಟದ ಒಂದು ಕ್ರಮಗಳಾಗುತ್ತೆ. ಹೀಗಾಗಿ ಈಗ ಒಂದು ವೇಳೆ ಎಐಡಿಎಂಕೆ ಪಕ್ಷದಿಂದ ಒಂದಷ್ಟು ಶಾಸಕರು ಬರೋದೇ ಆದರೆ ಆ ಪಕ್ಷಾಂತರ ನಿಷೇಧ ಕಾಯ್ದೆ ಸಮಸ್ಯೆ ಆಗದೇ ಇರುವಂಥ ರೀತಿಯಲ್ಲಿ, ಅಂದರೆ 3/2 ಭಾಗದಷ್ಟು ಶಾಸಕರು ಬಂದರೆ ಅವರ ಶಾಸಕ ಸ್ಥಾನವೂ ಹಾಗೇ ಉಳಿತೆ. ಅದೇ ರೀತಿ ಅವರು ಮುಂದಿನ ದಿನಗಳಲ್ಲಿ
TVKಯ ಅಧಿಕೃತ ಅಭ್ಯರ್ಥಿಗಳಾಗಿ, ಅಧಿಕೃತ ಸದಸ್ಯರಾಗಿ, ಅಧಿಕೃತ ಶಾಸಕರಾಗಿಯೂ ಕೂಡ ಗುರುತಿಸಲ್ಪಡ್ತಾರೆ. ಈ ಹಿನ್ನೆಲೆಯಲ್ಲೇ ಈಗ ತಮಿಳುನಾಡಲ್ಲಿ ಆಗ್ತಾ ಇರುವಂಥ ಒಂದು ಚರ್ಚೆ, ಒಂದು ಕಡೆ ಕಾಂಗ್ರೆಸ್ ಸೇರಿದಂತೆ, ಮುಸ್ಲಿಂ ಲೀಗ್ ಸೇರಿದಂತೆ, CPI, CPM ಸೇರಿದಂತೆ, PMK ಸೇರಿದಂತೆ ಹಲವು ಪಕ್ಷಗಳು ವಿಜಯ್ ಅವರಿಗೆ ಬೇಷರತ್ತು ಬೆಂಬಲ ಕೊಡ್ತೀವಿ ಅಂತ, ಯಾರೋ ಒಬ್ಬರು ಇಬ್ಬರು ಕಾಂಗ್ರೆಸ್ ಅವರು ನಮಗೆ ಉನ್ನತವಾದಂಥ ಒಂದು ಸ್ಥಾನಮಾನಗಳು ಬೇಕು ಅಂತ ಕೇಳ್ಬೋದು. ಆದರೆ ನಿನ್ನೆ ರಾತ್ರಿ ನಡೆದಂಥ ಒಂದು ಸಭೆ ಆಗಿರ್ಬೋದು, ಇವತ್ತು AICC ಕಚೇರಿಯಲ್ಲಿ ಆಗ್ತಿರುವಂಥ ಒಂದು ಸಭೆಯ ಪ್ರಕಾರ ಬಹುತೇಕ ಅಲ್ಲಿ TVKಗೆ ಬೆಂಬಲ ಕೊಡೋದಕ್ಕೆ ವೇಣುಗೋಪಾಲ್ ಅವರು ಅಧಿಕೃತವಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೂ ಮೊದಲು ಕಾಂಗ್ರೆಸ್ನ ವರಿಷ್ಠರಾದಂತಹ ರಾಹುಲ್ ಗಾಂಧಿ ಅವರ ಜೊತೆ ವಿಜಯ್ ಅವರೇ ಮಾತಾಡೋದ್ರಿಂದ ಕಾಂಗ್ರೆಸ್ನ ಸಮಸ್ಯೆ ಇಲ್ಲ, ಅದೇ ರೀತಿ PMKದು ಕೂಡ ಬಹುತೇಕ ಸಮಸ್ಯೆ ಇಲ್ಲ. PMK ಈ ಹಿಂದೆ ಬೇರೆ ಪಕ್ಷಗಳ ಜೊತೆ ಗುರುತಿಸ್ಕೊಂಡಿತ್ತು. ಇವತ್ತಿನ ತಮಿಳುನಾಡಿನ ಪರಿಸ್ಥಿತಿ ನೋಡ್ರಿ, TVKಗೆ ಜನರ ಮ್ಯಾಂಡೇಟ್ ಇರೋದ್ರಿಂದ ಮ್ಯಾಂಡೇಟ್ ಯಾವ ಪಕ್ಷಕ್ಕೆ ಇದೆಯೋ ಆ ಪಕ್ಷಕ್ಕೆ ಬೆಂಬಲ ಕೊಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ PMK ಶಾಸಕರಿದ್ದಾರೆ. PMKಯಿಂದಲೂ ಕೂಡ 4 ಸದಸ್ಯರು ಗೆದ್ದು ಬಂದಿದ್ದಾರೆ. ಅದ್ರ ಜೊತೆಗೆ ನಾನು ಹೇಳದಂತೆ CPI ಮತ್ತು CPM ಮುಸ್ಲಿಂ ಲೀಗ್ ಶಾಸಕರು ಕೂಡ ಇದ್ದಾರೆ. ಹೀಗಾಗಿ ಇವರೆಲ್ಲರನ್ನೂ ಕೂಡ ಒಗ್ಗೂಡಿಕೊಂಡು ಮಾಡಿದ್ದೆ ಆದರೆ ನಾಳೆನೇ ಅವರು ಸಂಖ್ಯಾಬಲವನ್ನು ತೋರ್ಪಡಿಸುವಷ್ಟು ಸಂಖ್ಯಾಬಲ ವಿಜಯ್ ಅವರಿಗೆ ಆಗುತ್ತೆ. ಆದರೆ ಅನಿರೀಕ್ಷಿತವಾಗಿ ಒಂದು ವೇಳೆ AIADMK ವಿಭಜನೆ ಆದರೆ ಬಹುದೊಡ್ಡದಾದಂಥ ಒಂದು ಪಕ್ಷ ಆಗೋದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. 108 ಜನರಿಗೆ ಒಂದು 25-30 ಜನ AIADMKಯಿಂದ ಬಂದಿದ್ದೆ ಆದರೆ ಅವರು ಪಕ್ಷಾಂತರ ನಿಷೇಧ ಕಾಯ್ದೆಯ ಸಮಸ್ಯೆ ಇಲ್ಲದೇ ಇರುವಂತಹ ರೀತಿಯಲ್ಲಿ 2 ಭಾಗದಷ್ಟು ಶಾಸಕರು ಬಂದಿದ್ದೆ ಆದರೆ ವಿಜಯ್ ಅವರ ಶಾಸಕರ ಸಂಖ್ಯಾಬಲ ಇನ್ನಷ್ಟು ದೊಡ್ಡ ಮಟ್ಟದಲ್ಲಾಗುತ್ತೆ. ಸರ್ಕಾರ ಯಾವುದೇ ಸಮಸ್ಯೆ ಇಲ್ಲದೇ ಇರುವಂಥ ರೀತಿಯಲ್ಲಿ ಸುಭದ್ರವಾದಂಥ ಒಂದು ಸರ್ಕಾರವನ್ನು ವಿಜಯ್ ಅವರು ರಚನೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಹೀಗಾಗಿ ಯಾರ ಜೊತೆ ಹೋದರೆ ಒಳ್ಳೆಯದು, ಯಾರನ್ನು ನಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡ್ರೆ ಒಳ್ಳೆಯದು, ಯಾವ ಪಕ್ಷದ ಜೊತೆ ನಾವು ಮೈತ್ರಿ ಮಾಡಿಕೊಂಡು ಸರ್ಕಾರವನ್ನು ರಚನೆ ಮಾಡಿದ್ರೆ ಒಳ್ಳೆಯದು, ಎಲ್ಲ ಲೆಕ್ಕಾಚಾರಗಳು ಕಳೆದ 2-3 ದಿನಗಳಿಂದಲೂ ಕೂಡ ವಿಜಯ್ ಮತ್ತು ಅವರ ಟೀಮ್ ಮಾಡ್ತಾ ಇದೆ. ಅಂಕಿತಾ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ.